ಅಕ್ಷರಶಃ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಹೋರಾಟ ಕಾವು ಪಡ್ಕೊಳ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಕಬ್ಬು ಬೆಳೆಗಾರರು ಪೊಲೀಸರನ್ನ ಓಡಿಸ್ಕೊಂಡು ಹೋಗಿದ್ದಾರೆ. ಸಿಕ್ಕ ವಾಹನಗಳ ಮೇಲೆ ರೈತರು ಕಲ್ಲು ತೂರಾಟ ನಡೆಸಿದ್ದಾರೆ. ವರದಿಗಾರರಿಗೂ ಕೂಡ ರೈತರ ಕಲ್ಲೇಟು ಬಿದ್ದಿದೆ. ಬೆಳಗಾವಿಯಲ್ಲಿ ರೈತರ ಕಿಚ್ಚಿನ ಅಗ್ನಿ ಜ್ವಾಲೆ ಧಗಧಗಿಸ್ತಾ ಇದೆ. ಹತ್ತರಗಿ ಬಳಿ ಪೊಲೀಸರನ್ನೇ ರೈತರು ಬೆನ್ನಟ್ಟಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಓಡಿಸ್ಕೊಂಡು ಹೋಗಿದ್ದಾರೆ ಕಬ್ಬು ಬೆಳೆಗಾರರು. ಅದರ ಜೊತೆಗೆ ಸಿಕ್ಕ ವಾಹನಗಳ ಮೇಲೆ ಕಲ್ಲು ತೂರಿದ್ದಾರೆ ರೈತರು. ಅಷ್ಟೇ ಅಲ್ಲ, ವರದಿ ಮಾಡೋದಕ್ಕೆ ಹೋಗಿರುವಂತಹ ನಮ್ಮ ವರದಿಗಾರರಿಗೂ ಕೂಡ ರೈತರು ಕಲ್ಲು ತೂರಿದ್ದಾರೆ. ನಿಗಿ ಕೆಂಡವಾಗಿದೆ ಹತ್ತರಗಿಯ ಟೋಲ್. ಬೆಂಗಳೂರು ಪುಣೆ ಹೆದ್ದಾರಿಯಲ್ಲಿ ಭಾರಿ ಹೈ ಡ್ರಾಮಾ ನಡೀತಾ ಇದೆ. ಒಂದು ಕಡೆ ಮೀಟಿಂಗು, ಮತ್ತೊಂದು ಕಡೆ ಟೈಮ್ ಕೊಟ್ಟಿದ್ದಾರೆ. ಆದರೆ ಈಗ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ವಿ ಕಲ್ಲುಗಳು ಹೇಗೆ ಬಂದು ಬೀಳ್ತಾ ಇದೆ ಅಂತೇಳಿ. ಸಿಕ್ಕ ವಾಹನಗಳ ಮೇಲೆ ಕಲ್ಲು ತೂರ್ತಾ ಇದ್ದಾರೆ ರೈತರು. ಆಕ್ರೋಶದ ಕಟ್ಟೆ ಹೊಡೆದಿದೆ ನೋಡಿ. ಮಾತಿನ ಚಕಮಕಿ ನಡೆದಿದೆ. ಅಲ್ಲಿ ವರದಿಗಾರರು ಕೂಡ ಇದ್ದಾರೆ. ಮಾಧ್ಯಮದವರ ಮೇಲೂ ಕೂಡ ಕಲ್ಲೆಸ್ತಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತೇಳಿ. ಆಮೇಲೆ ಈ ಥರದ ಪರಿಸ್ಥಿತಿ ನಿಭಾಯಿಸಬೇಕು ಅಂತಂದರೆ ಪೊಲೀಸರಿಗೆ ಬೇರೆ ಆಪ್ಷನ್ ಇಲ್ಲ. ಕ್ರೌಡ್ನ ಕಂಟ್ರೋಲ್ ಮಾಡಬೇಕು ಅಂತಂದರೆ ಲಾಠಿ ಚಾರ್ಜ್ ಮಾಡಲೇಬೇಕು. ಅದರ ಪ್ರಕಾರವಾಗಿ ಯಾರೆಲ್ಲ ಕಲ್ಲು ತೂರಾಟ ನಡೆಸ್ತಾ ಇದ್ರು ಅಂಥವರನ್ನು ಕಾಕಿ ವಶಕ್ಕೆ ಪಡೆದಿದೆ. ಹೆಚ್ಚು ಕಡಿಮೆ 1.5 ಗಂಟೆಗಳಿಂದಲೂ ಕೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳು ನಿಂತಲ್ಲೇ ನಿಂತಿದೆ. ಹೀಗಾಗಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವಂತ ಸಾಧ್ಯತೆ ಇದೆ. ಒಂದ್ ಕಡೆ ರೈತರು ಇಟ್ಟಿರುವಂತಹ ಬೇಡಿಕೆ 3,500 ರೂಪಾಯಿ ಕೊಡಬೇಕು ಅಂತೇಳಿ, ಮತ್ತೊಂದು ಕಡೆ ಮೀಟಿಂಗ್ನಲ್ಲಿ 3,200 ರೂಪಾಯಿ 3,300 ರೂಪಾಯಿವರೆಗೂ ಸರ್ಕಾರದವರು ತಂದು ನಿಲ್ಲಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬಟ್ ಆದರೆ ಇದನ್ನು ರೈತರು ಒಪ್ತಾರ ಇಲ್ವಾ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಕಲ್ಲು ತೂರಾಟ ನಡೆಸ್ತಾ ಇದ್ದಾರೆ. ಪೊಲೀಸರು ಅವರನ್ನು ವಶಕ್ಕೆ ಪಡೆಯುವಂಥ ಪ್ರಸಂಗಗಳು ನಡೆದಿದೆ. ಅದರ ಜೊತೆಗೆ ಮಾತಿನ ಚಕಮಕಿ ಕೂಡ ಆಗಿದೆ, ವಾಗ್ವಾದ ನಡೆದಿದೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರು ಹೇಗೆ ಮಾತಿನ ಚಕಮಕಿ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಅಲ್ಲಿ ಈಗ ಪರಿಸ್ಥಿತಿ ಹೇಗಿದೆ, ಆಮೇಲೆ ಆ ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅಂತ ಅಂದರೆ ಪೊಲೀಸರಿಗೆ ಲಾಠಿ ಚಾರ್ಜ್ ಮಾಡಬೇಕಾದಂಥ ಅನಿವಾರ್ಯತೆ. ಯಾಕಂತಂದರೆ ಅಷ್ಟು ಮಟ್ಟಿಗೆ ಕ್ರೌಡ್ ಇದೆ. ಆಮೇಲೆ ಇನ್ಫ್ಯಾಕ್ಟ್ ಅವರೀಗ ಹೋರಾಟವನ್ನು ಮಾಡಬೇಕು, ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡಿಬೇಕು ಅಂತೇಳಿ ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆಮೇಲೆ ನೀವು ಗಮನಿಸಿ, ಈಗ 1.5 ಗಂಟೆಗಳಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ದಾರೆ ಅಂದರೆ ಎಷ್ಟು ಕಿಲೋಮೀಟರ್ವರೆಗೂ ವೆಹಿಕಲ್ಸ್ ನಿಂತಲ್ಲೇ ನಿಂತಿರ್ಬೋದು ಅಂತೇಳಿ. ಒಂದು ಕಡೆ ಕಂಪ್ಲೀಟ್ ಆಗಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ.